ಶುಗರ್ ಫ್ಯಾಕ್ಟರಿಯಲ್ಲಿ ಅಕ್ರಮ ನಡೆದಿರುವಂತದ್ದು ಎಂಬ ಆರೋಪ ಹಿನ್ನೆಲೆ ಇಂದು ಸಚಿವರು ಹಾಗೂ ಕೆಲ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪಿಸಿ ದೂರು ನೀಡಲಾಗಿದೆ. ಒಂದಲ್ಲ ಎರಡಲ್ಲ ನೂರಾರು ಕೋಟಿ ಹಣ ಹಗರಣ ಆಗಿದೆ ಅಂತ ಸಂಪೂರ್ಣ ದಾಖಲೆಗಳನ್ನು ಒದಗಿಸಿ ದೂರನ್ನ ಸಲ್ಲಿಸಿದ್ದಾರೆ. ಹಾಗಾದ್ರೆ ದೂರು ನೀಡಿದ್ದು ಯಾರು, ಯಾರ ವಿರುದ್ಧ ದೂರು ನೀಡಿದ್ದಾರೆ ಅಂತ ಹೇಳ್ತೀವಿ, ಕೇಳಿ. ರನ್ನ ಸಕ್ಕರೆ ಕಾರ್ಖಾನೆ ಟೆಂಡರ್ನಲ್ಲಿ ಅಕ್ರಮದ ವಾಸನೆ. ರನ್ನ ಶುಗರ್ ಫ್ಯಾಕ್ಟರಿಯಲ್ಲಿ ಕೋಟಿ ಕೋಟಿ ಲೂಟಿ. ಸರ್ಕಾರದ ಬೊಕ್ಕಸಕ್ಕೆ ಸರ್ಕಾರಿ ಅಧಿಕಾರಿಗಳಿಂದಲೇ ಕತ್ತರಿ. ರನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಲೀಸ್ ಟೆಂಡರ್ನಲ್ಲಿ ಅಕ್ರಮದ ವಾಸನೆ ಬಂದಿದ್ದು ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ. ಬಾಗಲಕೋಟೆಯ ರನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಲೀಸ್ ಟೆಂಡರ್ನಲ್ಲಿ ನೂರಾರು ಕೋಟಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ಲೋಕಾಯುಕ್ತದಲ್ಲಿ ದೂರು ಸಲ್ಲಿಕೆಯಾಗಿದೆ. ಸರ್ಕಾರದ ಬೊಕ್ಕಸಕ್ಕೆ 363 ಕೋಟಿ ರೂಪಾಯಿ ವಂಚಿಸಿರುವ ಆರೋಪ ಕೇಳಿಬಂದಿದ್ದು ಸಚಿವರಾದ ಶಿವಾನಂದ ಪಾಟೀಲ್, ಆರ್.ಬಿ. ತಿಮ್ಮಾಪುರ್, ಮಾಜಿ ಸಚಿವ ಎಸ್.ಆರ್. ಪಾಟೀಲ್ ಸೇರಿದಂತೆ ಕೆಲ ಸ್ಥಳೀಯ ಅಧಿಕಾರಿಗಳ ವಿರುದ್ಧ ಸಿದ್ದಾರೂಢ ಕಂಬಳಿ ಎಂಬುವವರು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದಾರೆ. ರನ್ನ ಶುಗರ್ ಫ್ಯಾಕ್ಟರಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಧೋಳ ತಾಲೂಕಾ ರೈತರ ಸಹಕಾರಿ ಸಕ್ಕರೆ ಕಾರ್ಖಾನೆ, ಕೋಆಪರೇಟಿವ್ ಕಾರ್ಖಾನೆ. ಆ ಕಾರ್ಖಾನೆಯಲ್ಲಿ 417 ಕೋಟಿ ಅವ್ಯವಹಾರ ಮಾಡಿದ್ದಾರೆ. ಎಸ್.ಆರ್. ಪಾಟೀಲ್ ಅವರು ಮಾಜಿ ಮಂತ್ರಿಗಳು. ಅವ್ರದೇ ಆದಂಥ ಒಂದು ಶುಗರ್ ಫ್ಯಾಕ್ಟ್ರಿ ಇದೆ. ಅವರು ಈ ಫ್ಯಾಕ್ಟ್ರಿಯಲ್ಲಿ ಬೀಡಲ್ಲಿ ತಗೊಂಡು 108 ಕೋಟಿಗೆ ಮರು ಬೀಡಿನಾಗಿ ತಗೊಂಡಿದ್ದಾರೆ. ಅದಕ್ಕಾಗಿ 363 ಕೋಟಿ ಕಾರ್ಖಾನೆಯಲ್ಲಿ ಅವ್ಯವಹಾರ ಆಗಿದೆ. ಅವರು ಮೊದಲು ಫ್ಯಾಕ್ಟ್ರಿನ ಟೆಂಡರ್ನಲ್ಲಿ ತಗೊಂಡಿದ್ದಾರೆ. ಬೀಡ್ನಲ್ಲಿ ತಗೊಂಡು 471 ಕೋಟಿಗೆ ತಗೊಂಡು ಒಳ್ಳೆ ಟೆಂಡರ್ದಲ್ಲಿ 108 ಕೋಟಿಗೆ ತಗೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ರನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬು ಅರಿಯುವ ಕಾರ್ಯಕ್ಕೆ ಲೀಸ್ ನೀಡಲು 2024ರಲ್ಲಿ ಟೆಂಡರ್ ಕರೆಯಲಾಗಿತ್ತು. ಈ ಟೆಂಡರ್ ಅನ್ನ ಬಿಡ್ ಮೂಲಕ 471 ಕೋಟಿಗೆ ಎಸ್.ಆರ್. ಪಾಟೀಲ್ ಅವರು ಪಡೆದುಕೊಂಡಿದ್ರು. ಆದರೆ ಕೆಲ ತಿಂಗಳುಗಳ ನಂತರ 108 ಕೋಟಿ ರೂಪಾಯಿಗೆ ಮರು ಟೆಂಡರ್ ತೆಗೆದುಕೊಂಡು ಸರ್ಕಾರಕ್ಕೆ ಹಾಗೂ ರೈತರಿಗೆ ವಂಚಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಆ ಮೂಲಕ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ 363 ಕೋಟಿಯಷ್ಟು ಹಣ ವಂಚಿಸಲಾಗಿದೆ. ಟೆಂಡರ್ ಪ್ರಕ್ರಿಯೆಯೇ ಕಾನೂನಾತ್ಮಕವಾಗಿ ನಡೆದಿಲ್ಲ, ಅಕ್ರಮ ನಡೆದಿದೆ. ಆ ಮೂಲಕ ಮಾಜಿ ಸಚಿವ ಎಸ್.ಆರ್. ಪಾಟೀಲ್ ಹಾಗೂ ಈಗಿನ ಸಚಿವರುಗಳು ಅಕ್ರಮ ಎಸಗಿದ್ದಾರೆ ಎಂದು ಸಿದ್ದಾರೂಢ ಅವರು ಆರೋಪಿಸಿದ್ದಾರೆ. ಸರ್ಕಾರಕ್ಕೆ 363 ಕೋಟಿ ನಷ್ಟ ಆಗಿದೆ, ಸರ್ಕಾರಕ್ಕೆ ಮತ್ತು ಕಾರ್ಖಾನೆಗೆ. ಅವರು ಸರ್ಕಾರವು ಕಿಕ್ ಬ್ಯಾಕ್ ಮಾಡಿದ ಹಗರಣ ಅನಿಸ್ತದೆ. ಅವರು ಅಲ್ಲಿ ಇವರು ಇದ್ದಾರೆ, ಆರ್.ಬಿ. ತಿಮ್ಮಾಪುರ, ಇವರೆಲ್ಲ ಇದ್ಕೊಂಡು ಮಾಡಿದ್ರು. ಶಿವಾನಂದ ಪಾಟೀಲ್ ಸಕ್ಕರೆ ಮಂತ್ರಿಗಳು, ಇವರೆಲ್ಲರೂ ಸೇರಿ ಮಾಡಿದಿರ್ತಕ್ಕಂಥ ಹಗರಣ. ಲೋಕಾಯುಕ್ತಕ್ಕೆ ನಾವು ಕನ್ಸಲ್ಟ್ ಎಲ್ಲ ಇವರಿಗೆ ಕೊಟ್ಟಿದ್ದೀವಿ. ಆಯುಕ್ತರು ಮತ್ತು ಕಬ್ಬು ಅಭಿವೃದ್ಧಿ ನಿರ್ದೇಶಕರು ಬೆಳಗಾವಿ ಮತ್ತು ಆಯುಕ್ತರು ಕೈಗಾರಿಕಾ ಅಭಿವೃದ್ಧಿ ನಿರ್ದೇಶಕರು, ಸಹಕಾರಿ ಸಂಘಗಳ ನಿಬಂಧಕರು. ಅಕ್ರಮವಾಗಿ ಮರು ಟೆಂಡರ್ ಪಡೆದು ಸರ್ಕಾರಕ್ಕೆ ವಂಚಿಸಿರುವ ಸಚಿವರಾದ ಶಿವಾನಂದ ಪಾಟೀಲ್, ಆರ್.ಬಿ. ತಿಮ್ಮಾಪುರ್, ಮಾಜಿ ಸಚಿವ ಎಸ್.ಆರ್. ಪಾಟೀಲ್ ಸೇರಿದಂತೆ ಇದರಲ್ಲಿ ಶಾಮೀಲಾಗಿರುವ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಸಿದ್ದಾರೂಢ ಅವರು ದೂರಿನ ಮೂಲಕ ಒತ್ತಾಯಿಸಿದ್ದಾರೆ. ಒಟ್ನಲ್ಲಿ ನಿಜಕ್ಕೂ ಈ ರೀತಿಯಾದ ಅಕ್ರಮ ಆಗಿದ್ಯಾ ಅಂತ ಲೋಕಾಯುಕ್ತ ಅಧಿಕಾರಿಗಳ ತನಿಖೆಯ ನಂತರ ಸತ್ಯಾಸತ್ಯತೆ ಬಯಲಾಗಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.